ಜೈ ಹಿಂದ್ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಭರ್ತೇಶ್ ಪವಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನೀಡೋದಲ್ಲಿ ನಿಮ್ಮೊಂದು ಗುಡ್ ನ್ಯೂಸ್ ಅಂದನಿ. ಅದೇನಪ್ಪ ಅಂತಂದ್ರೆ RRB ಒಳಗೆ NTPC ಅಂತೇಳಿ ಒಂದು ಜಾಬನ್ನು ಕನ್ಫರ್ಮ್ ಮಾಡಿದ್ದಾರೆ. ಅದು ಯಾವುದಪ್ಪ ಅಂತಂದ್ರೆ NTPC ಒಳಗೆ ಏನು ಬರ್ತಾವಪ್ಪ ಅಂತಂದ್ರೆ ಕ್ವಾಲಿಫಿಕೇಷನ್ ನೋಡ್ತಾ ಬಂದ್ರೆ ಏನೈತೆ ಅಂದ್ರೆ ಡಿಗ್ರಿ ಮೇಲೆ ಮತ್ತು PUC ಮ್ಯಾಗ ಗ್ರ್ಯಾಜುಯೇಟ್ ಲೆವೆಲ್ ಮತ್ತು ಅಂಡರ್ ಗ್ರ್ಯಾಜುಯೇಟ್ ಲೆವೆಲ್ ಅಂತೇಳಿ. ಈಗ PUC ಮ್ಯಾಗ ಯಾವುದಾವ ಮತ್ತು ಈಗ ಗ್ರ್ಯಾಜುಯೇಟ್ ಮ್ಯಾಗ ಡಿಗ್ರಿ ಒಳಗೆ ಎಷ್ಟು ಪೋಸ್ಟ್ ಅದಾವ ಅಂತ ಬನ್ರಿ. ಈಗ ನೋಡ್ರಿ ಕ್ವಾಲಿಫಿಕೇಷನ್ ಬಂದುಬಿಟ್ರೆ ಡಿಗ್ರಿ ಮ್ಯಾಗ 5,000 ಪೋಸ್ಟ್ ಅದಾವೆ. ಡಿಗ್ರಿ ಮ್ಯಾಗ ಎಷ್ಟು ಪೋಸ್ಟ್ ಅದಾವ ರೀ? 5,000 ಪೋಸ್ಟ್ ಅದಾವ. ನೆಕ್ಸ್ಟ್ PUC ಮ್ಯಾಗ ಎಷ್ಟು ಅದಾವಪ್ಪ ಅಂತಂದ್ರೆ 3,050 ಪೋಸ್ಟ್ಗಳ PUC ಮ್ಯಾಗ ಅದಾವ. ಈ ಥರ ಅಪ್ಲಿಕೇಶನ್ ನೋಡ್ರಿ, ಡಿಗ್ರಿ ಮ್ಯಾಗ ಕರೆದಿರುವಂಥ ಅಪ್ಲಿಕೇಶನ್ 5,000 ಅದಾವಲ್ಲ, ಅವು ಅಪ್ಲಿಕೇಶನ್ ಸ್ಟಾರ್ಟ್ ಯಾವಾಗಪ್ಪ ಅಂತಂದ್ರೆ 21 ಅಕ್ಟೋಬರ್ 2025 ಅಂತ ಕೊಟ್ಟಿದ್ರು. ಇನ್ನೂ ಸ್ಟಾರ್ಟ್ ಆಗಿಲ್ಲ. ಈಗ ಇದನ್ನ ಸ್ಟಾರ್ಟ್ ಆಗೈತಿ. ಇನ್ನು 21 ಆಗಬೇಕಾಯ್ತು, ಇನ್ನೂ ಆಗಿಲ್ಲ, ಬಟ್ ಸ್ಟಾರ್ಟ್ ಆಗೈತಿ, ನೋಟಿಫಿಕೇಶನ್ ಬಂದೈತಿ. ನೆಕ್ಸ್ಟ್ PUC ಮ್ಯಾಗ 3,050 ವೇಕೆನ್ಸಿಗಳಿದಾವ. ಅದು ಯಾವಾಗ ಸ್ಟಾರ್ಟ್ ಆಗೈತಿ ಅಂದರೆ 28 ಅಕ್ಟೋಬರ್ 2025 ಅದು ಸ್ಟಾರ್ಟ್ ಆಗೈತಿ. ಇದು PUC ಮ್ಯಾಗಿಂದ ಎಂಡ್ ಡೇಟ್ ಯಾವಾಗಪ್ಪ ಅಂತಂದ್ರೆ 27 ನವಂಬರ್ 2025. ಮತ್ತು ಡಿಗ್ರಿ ಮ್ಯಾಗಿಂದ 21 ಅಕ್ಟೋಬರ್ 25 ಸ್ಟಾರ್ಟ್ ಆಗಬೇಕಾಯ್ತು, ಸ್ಟಾರ್ಟ್ ಆಗಿಲ್ಲ. ಅದು ಎಂಡ್ ಡೇಟ್ ಯಾವಾಗ ಅಂತಾರೆ 20 ನವಂಬರ್ 2025 ಎಂಡ್ ಆಕೈತಿ. ಈ ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ ಎಷ್ಟೈತೆ ಅಂತಂದ್ರೆ 500 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರ್ತೈತಿ. ಮತ್ತು ST/SC ದವ್ರಿಗೆ 250 ಇರ್ತೈತಿ. ಇದು ನಿಮ್ಮ ಫೀಸ್ ಆ ಕಡೆ ಹೋಗಂಗಿಲ್ಲ. ವಾಪಸ್ ನೀವು ಎಕ್ಸಾಮ್ ಬರೋದ ನಂತರ ನಿಮ್ಗೆ 50% ಅಮೌಂಟ್ ಆದರೂ ರಿಟರ್ನ್ ಬರ್ತೈತಿ. 2,200 500 ತುಂಬಿದ್ರೆ ನಿಮ್ಗೆ 2,200 ಮ್ಯಾಗ ಬರ್ತೈತಿ, 300 ತನಕ ಬರ್ತೈತಿ. ನೆಕ್ಸ್ಟ್ ನೀವು 250 ತುಂಬಿದ್ರೆ 150 ಮ್ಯಾಗ ಬರ್ತೈತಿ. ಓಕೆ, ನೆಕ್ಸ್ಟ್ ಪೋಸ್ಟ್ಗಳು ಯಾವ್ಯಾವ್ದವಪ್ಪ ಅಂತಂದ್ರೆ ಟೇಷನ್ ಮಾಸ್ಟರ್ ಎಷ್ಟದಪ್ಪ ಪೋಸ್ಟ್ ಅಂತಂದ್ರೆ 615 ಟೇಷನ್ ಮಾಸ್ಟರ್ ಅದಾವ. ನೆಕ್ಸ್ಟ್ ಗೂಡ್ಸ್ ಟ್ರೈನ್ ಮ್ಯಾನೇಜ್ ಮಾಡೋಕೆ ಎಷ್ಟದಾವ ಅಂತಂದ್ರೆ 3,423 ಹುದ್ದೆಗಳದಾವ. ನೆಕ್ಸ್ಟ್ ಟ್ರಾಫಿಕ್ ಅಸಿಸ್ಟೆಂಟ್ ಅಂತೇಳಿ 59 ಹುದ್ದೆಗಳದಾವ. ನೆಕ್ಸ್ಟ್ ಚೀಫ್ ಕಮರ್ಷಿಯಲ್ ಟಿಕೆಟ್ ಸೂಪರ್ವೈಸರ್ ಅಂತೇಳಿ 161 ಹುದ್ದೆಗಳು ಅದಾವ. ಓಕೆ, ಏಜ್ ಬಂದುಬಿಟ್ಟು 18ರಿಂದ 33ವರೆಗೆ ನೀವು ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಓಕೆ, ಈ OBC ದವರಿಗೆ 3 ವರ್ಷ ಸಡಿಲಿಕ್ಕೆ ಅಂದ್ರೆ 33ರಿಂದ 3 ವರ್ಷ ಅಂದ್ರೆ 36 ಏಜ್ ಜನ OBC ಅವರಿಗೆ. ಮತ್ತು ST/SC ದವರಿಗೆ 5 ವರ್ಷ ಸಡಿಲಿಕ್ಕೆ ಇದೆ. 33ರಿಂದ 5 ವರ್ಷ ಸಡಿಲಿಕ್ಕೆ ಅಂತಂದ್ರೆ 38 ಏಜ್ವರೆಗೆ ನೀವು ಟ್ರೈಯನ್ನು ಮಾಡ್ಬೋದು. ಈಗ ನೋಡ್ರಿ, ಸೆಂಟ್ರಲ್ ಗೌರ್ಮೆಂಟ್ ಒಳಗೆ ಆಲ್ಮೋಸ್ಟ್ ಪ್ರತಿ ಒಂದು 15,000 ಸಾಕ ಮತ್ತೇನಾದರೂ ಕನ್ಫರ್ಮ್ ಆಗಿರ್ತಾವೆ. ಎಲ್ಲ ಕನ್ಫರ್ಮ್ ಆಗ್ತಿರ್ತಾವೆ, ರೆಗ್ಯುಲರಾಗಿ ಕನ್ಫರ್ಮ್ ಇರ್ತಾವೆ. ಎಲ್ಲ ಸೇಮ್ ಸಿಲೆಬಸ್ ಇರ್ತೈತಿ. NTPC ಆಯಿತು, RRB ಗ್ರೂಪ್ ಡಿ ಆಯಿತು. ನೀವು RRB ಅಪ್ಲಿಕೇಶನ್ ಹಾಕಿರ್ತೀರಿ. ಈಗ ಅದು ಅಪ್ಲಿಕೇಶನ್ ಹಾಕಿ ಅದನ್ನು ಓದಾಕತ್ತೀರಿ. ಈಗ RRB ಗ್ರೂಪ್ ಡಿಗೆ ಓದಾಕತ್ತೀರಿ. ಆಲ್ರೆಡಿ RPF ಒಂದು ಸರ್ತಿ ಬರೆದು ಬಂದಿರಿ. ಅವೆಲ್ಲ ಸಿಲೆಬಸ್ ಎಲ್ಲ ಸೇಮ್ ಇರ್ತೈತಿ. ಸ್ವಲ್ಪ ಗ್ರ್ಯಾಜುಯೇಟ್ ಲೆವೆಲ್ ಸ್ವಲ್ಪ ಅಪ್ಲೈಡ್ ಇರ್ತಾವೆ ಮ್ಯಾಥ್ಸ್ ಕ್ವಶನ್. ಇದು ಸ್ವಲ್ಪ ಅದನ್ನು ನೋಡ್ಕೊಳ್ರಿ. ಎಕ್ಸಾಮ್ ಅಂತ ಬಂದ್ರೆ ಎಕ್ಸಾಮ್ ಕನ್ನಡ ಇರ್ತೈತಿ. ಯಾವುದೇ ನೀವು ಬೇರೆ ಲ್ಯಾಂಗ್ವೇಜ್ದಾಗ ಬರೋದಂಥ ಅವಶ್ಯಕತೆ ಇಲ್ಲ, ಕನ್ನಡ ಬರಿಬೋದು. ಆ ಕಾರಣಕ್ಕಾಗಿ ನಿಮ್ಗೆ ಈ ರೀತಿ ಎಲ್ಲ ಹುದ್ದೆಗಳು ಕನ್ಫರ್ಮ್ ಆಗ್ತಾವೆ. ಡಿಗ್ರಿ ಮುಗಿಸ್ತಾರೆ, ಡಿಗ್ರಿ ಮ್ಯಾಗ ಹಾಕ್ರಿ. PUC ಮುಗಿಸ್ತಾರೆ, PUC ಮ್ಯಾಗ ಹಾಕ್ರಿ. ಈಗ PUCನೂ ಆಗಿಲ್ಲ ಅನ್ನೋರ ಈ ನೆಕ್ಸ್ಟ್ SSGD ಕರಿತಾನೆ. ಈ ಅಕ್ಟೋಬರ್ ಲಾಸ್ಟ್ ವೀಕ್ ಕರಿಬೇಕಾಗಿತ್ತು, ಆದರೆ ಕರೆದಿಲ್ಲ. ನವಂಬರ್ 10 ಅಥವಾ 15ನೇ ತಾರೀಕು ಒಳಗಾಗಿ ಪಕ್ಕ ಕನ್ಫರ್ಮ್ ಆಕೈತಿ. ಅದು SSCಗೆ ರೆಡಿ ಆಗ್ರಿ. ಈಗಿಂದ ಓದಕ್ಕೆ ಸ್ಟಾರ್ಟ್ ಮಾಡಿರಿ. ಈಗ NTPC ಬಗ್ಗೆ ಇಷ್ಟು ಮಾಹಿತಿ ಆಯಿತು. ಇನ್ನೇನಾದರೂ ಮತ್ತೇನ್ರಿ ಬೇರೆ ಜಾಬ್ ಕನ್ಫರ್ಮ್ ಆದರೆ SSGD ಮತ್ತು ಕನ್ಫರ್ಮ್ ಆದರೆ ಮತ್ತೇನಾದ್ರೂ ಇದ್ರ ಬಗ್ಗೆ ಏನಾದರೂ ಮಾಹಿತಿ ಬಂದರೆ ನಿಮಗೆ ಮತ್ತೆ ನಿಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ಬರ್ತೀನಿ ಅಂತ ಹೇಳ್ತಾ ಇವತ್ತು ವಿಡಿಯೋನ ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.